ಹಾಯ್, ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿನ ದಿನ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಮತ್ತು ಅದ್ಭುತ ವಿಚಾರದ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅದಕ್ಕಿಂತ ಮೊದಲನೇದಾಗಿ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಚ್ಛಿಸ್ತೀನಿ. ಕಾನೂನುಗಳು ಯಾಕೆ ಬೇಕು ಅಂತ. ಸುಮಾರು ವರ್ಷಗಳ ಹಿಂದೆ ಭಾರತ ಅಲ್ಲದೆ ಬೇರೆ ಹಲವಾರು ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ರಾಜರು ಆಳ್ವಿಕೆ ಮಾಡ್ತಾಯಿದ್ರು. ರಾಜರು ಆಳ್ವಿಕೆ ಮಾಡೋದಕ್ಕೋಸ್ಕರ ತನ್ನದೇ ಆದಂತಹ ನೀತಿ ನಿಯಮ ರಿವಾಜುಗಳನ್ನು ಹೊಂದಿದ್ದರು. ಈ ರಾಜಪ್ರಭುತ್ವ ಒಂದು ನಿರಂಕುಶ ಮಾದರಿಯಾದರೂ ಆಗಿತ್ತು. ಕೆಲವೊಮ್ಮೆ ಇದು ನಿರಂಕುಶ ಮಾದರಿಯಲ್ಲಿ ಇತ್ತು. ಈ ನಿರಂಕುಶ ಮಾದರಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳು, ನೀತಿ ನಿಯಮಗಳು ಹಾಗೂ ಕಾನೂನುಗಳು ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರ್ತಿತ್ತು. ಕಾಲಾಂತರದಲ್ಲಿ ಈ ಒಂದು ರಾಜಪ್ರಭುತ್ವ ಅಂತ್ಯಗೊಂಡು ನಿರಂಕುಶ ಪ್ರಭುತ್ವ ಅಂತ್ಯಗೊಂಡು ಕಲ್ಯಾಣ ಸಮಾಜ ನಿರ್ಮಾಣಕ್ಕೆ ಅಸ್ತಿಭಾರವನ್ನು ಹಾಕಲಾಯಿತು. ಅಂದರೆ ಸಮಾಜವನ್ನು ಮತ್ತು ಸಮಾಜದ ಕ್ಷೇಮಾಭ್ಯುದಯವನ್ನು ಹೆಚ್ಚಿಸಲು ಸರ್ಕಾರ ಕೈಗೊಳ್ಳಬಹುದಾದಂತಹ ಚಟುವಟಿಕೆಗಳು, ಜನರ ಕ್ಷೇಮಾಭ್ಯುದಯಕ್ಕಾಗಿ ಸರ್ಕಾರ ಕೈಗೊಳ್ಳಬಹುದಾದಂತಹ ನೀತಿಗಳು, ಜನರನ್ನು ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಕಾನೂನುಗಳ ಅನುಗುಣವಾಗಿ ಅವರನ್ನು ನಿಯಂತ್ರಿಸುವ ಸಲುವಾಗಿ ಕಾನೂನುಗಳ ಅವಶ್ಯಕತೆ ಬೀಳುತ್ತದೆ. ಅಂತಹ ಸಂದರ್ಭದಲ್ಲಿ ಕಾನೂನುಗಳ ಒಂದು ಅಸ್ತಿತ್ವ ಅನ್ನೋದು ಹಂತ ಹಂತವಾಗಿ ಜಾರಿಗೆ ಬರುತ್ತದೆ. ಈ ಕಾನೂನುಗಳಲ್ಲಿ ಕಾನೂನು ಎಂದು ವೆರಿ ಇಂಪಾರ್ಟೆಂಟು. ಕಾನೂನು ಎಂದು ಯಾವುದನ್ನು ಕರೀತಾರೆ, ಅಥವಾ ಕಾನೂನುಗಳ ತಾಯಿ ಅಂತ ಯಾವುದನ್ನು ಕರೀತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಕಾನೂನುಗಳಿಗೆ ಅಥವಾ ಕಾನೂನುಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು, ಕಾನೂನುಗಳ ನಿರ್ಮಾಣಕ್ಕೆ ಕಾರಣೀಭೂತವಾದಂಥದ್ದು ಯಾವುದು ಅಂತಂದರೆ, ನನಗನ್ನಿಸುತ್ತೆ ನೀವು ಆಲ್ರೆಡಿ ಯೋಚನೆ ಮಾಡಿರ್ತೀರಿ ಅಂತ, ಅದೇ ಸಂವಿಧಾನ. ಹಾಗಾದರೆ ಸಂವಿಧಾನ ಅಂದ್ರೇನು? ಸಂವಿಧಾನ ಎಂದರೆ ಒಂದು ದೇಶ ಅನುಸರಿಸುವಂಥ ಮೂಲಭೂತ ಕಾನೂನು ಆಗಿದೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ದ ಫಂಡಮೆಂಟಲ್ ಲಾ ಆಫ್ ದ ಲ್ಯಾಂಡ್ ಅಂತ ಕರೀತಾರೆ. ಅಂದರೆ ಒಬ್ಬ ಆಂಧ್ರ ಪ್ರದೇಶದ ಸಮಾಜ ಸುಧಾರಕರು ಹೇಳ್ತಾರೆ, ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಜನ. ಅಂದರೆ ದೇಶವೆಂದರೆ ಮಣ್ಣು ಅಲ್ಲ, ದೇಶವೆಂದರೆ ಜನ, ಅಲ್ಲಿನ ಜನ ಎಂದು ಹೇಳ್ತಾರೆ. ಅಂದರೆ ಒಂದು ದೇಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಆ ದೇಶದ ಜನರನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ. ಅಂದರೆ ಆ ಒಂದು ದೇಶದ ಜನರು ತಮ್ಮನ್ನು ತಾವು ಆಳ್ವಿಕೆ ಮಾಡಿಕೊಳ್ಳಲು ತಾವೇ ಜಾರಿಗೆ ಮಾಡಿಕೊಂಡಿರುವಂತಹ ನೀತಿ ನಿಯಮಗಳನ್ನು ನಾವು ಸಂವಿಧಾನ ಅಂತ ಕರಿಬಹುದು. ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಂದು ದೇಶ ಅನುಸರಿಸುವಂಥ ಮೂಲಭೂತ ಕಾನೂನನ್ನು ಸಂವಿಧಾನ ಅಂತ ವ್ಯಾಖ್ಯಾನಿಸಬಹುದಾಗಿದೆ. ಹಾಗಾದರೆ ಸಂವಿಧಾನ ಅನ್ನೋದು ಮೊದಲು ಎಲ್ಲಿ ಹುಟ್ಕೊಳ್ತು? ಸಂವಿಧಾನ ಎನ್ನುವುದು ಮೊದಲು
ಹುಟ್ಕೊಂಡಿದ್ದು ಇಂಗ್ಲೆಂಡಿನಲ್ಲಿ. ಇಂಗ್ಲೆಂಡಿನಲ್ಲಿ ರಾಜ ಜಾನ್ ಎನ್ನುವಂತಹವನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನೊಬ್ಬ ನಿರಂಕುಶ ಆಳ್ವಿಕೆಯನ್ನು ಅಧಿಕಾರಿಯಾಗಿದ್ದು ಜನರ ಕೋಪಕ್ಕೆ ತುತ್ತಾಗಿರ್ತಾನೆ. ಜನರು ಏನು ಮಾಡ್ತಾರೆ, ಆ ರಾಜನ ವಿರುದ್ಧ ಹೋರಾಟಗಳು ದಂಗೆಗಳನ್ನು ಮಾಡಿದಾಗ ಹಂತ ಹಂತವಾಗಿ ಏನಾಗುತ್ತೆ, ಅಲ್ಲಿ ಪ್ರತ್ಯೇಕವಾದಂತಹ ಸಂವಿಧಾನ ಜಾರಿಗೆ ಬರೋದಕ್ಕೆ ಕಾರಣ ಆಗುತ್ತೆ. ಇದರ ಪ್ರತಿಫಲವಾಗಿ 1215ರಲ್ಲಿ ಇಂಗ್ಲೆಂಡಿನಲ್ಲಿ ಒಂದು ಮ್ಯಾಗ್ನಾ ಕಾರ್ಟಾ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. ಈ ಒಂದು ಮ್ಯಾಗ್ನಾ ಕಾರ್ಟಾ ವೆರಿ ಇಂಪಾರ್ಟೆಂಟ್. ಮ್ಯಾಗ್ನಾ ಕಾರ್ಟಾ ಎನ್ನುವಂತಹ ಒಂದು ಕಾನೂನುಗಳ ವಿಚಾರವನ್ನು ಎಲ್ಲಿ ಕಾಣಬಹುದು ಅಂದರೆ ಅದು ಇಂಗ್ಲೆಂಡಿನಲ್ಲಿ ಕಾಣಬಹುದು. ಮ್ಯಾಗ್ನಾ ಕಾರ್ಟಾ ನಿಮ್ಮ ಎಕ್ಸಾಮ್ ಪಾಯಿಂಟಿಂದ ತುಂಬ ಇಂಪಾರ್ಟೆಂಟ್ ಇದೆ. ಮ್ಯಾಗ್ನಾ ಕಾರ್ಟಾ, ಈ ಮ್ಯಾಗ್ನಾ ಕಾರ್ಟಾದ ಬಗ್ಗೆ ಡೆನ್ನಿಂಗ್ ಎನ್ನುವಂತಹ ಒಬ್ಬ ರಾಜಕೀಯ ಶಾಸ್ತ್ರಜ್ಞರು ಕೂಡ ಹೇಳ್ತಾರೆ. ಹಲವಾರು ಮಹತ್ವದ ಬಗ್ಗೆ ಸಾರ್ತಾರೆ. ಈ ಒಂದು ಇಂಗ್ಲೆಂಡಿನಲ್ಲಿ ಜಾರಿಗೆ ಬಂದಂತಹ ಈ ಒಂದು ಮ್ಯಾಗ್ನಾ ಕಾರ್ಟಾ ಎನ್ನುವಂತಹ ಸಂವಿಧಾನವೇ ಪ್ರಪಂಚದ ಮೊಟ್ಟ ಮೊದಲ ಸಂವಿಧಾನವಾಗಿದೆ. ಹಾಗಾದರೆ ಭಾರತದಲ್ಲಿ ಸಂವಿಧಾನ ಇದೆಯಲ್ವಾ, ಅದು ಹೇಗೆ ಬಂತು ಅನ್ನೋದು ನಮ್ಮ ತಲೆಯಲ್ಲಿ ಉಟ್ಕೊಳ್ಬಹುದಾದಂಥ ಒಂದು ಪ್ರಶ್ನೆ. ಹೌದು, ಭಾರತದಲ್ಲಿಯೂ ಸಂವಿಧಾನ ಇದೆ. ಭಾರತದಲ್ಲಿರುವಂತಹ ಎಲ್ಲ ಕಾನೂನುಗಳು ಎಲ್ಲ ಪ್ರಜೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದುದು ಯಾವುದು ಅಂದರೆ ಅದು ಸಂವಿಧಾನವೇ ಆಗಿರ್ತದೆ. ಭಾರತದ ಸಂವಿಧಾನ ಕೇವಲ 1-2 ದಿನಗಳಲ್ಲಿ ರಚನೆ ಆದಂತಹದ್ದಲ್ಲ. ಅದರ ಇತಿಹಾಸ ಬಲು ಹಿಂದಿನದು. ಭಾರತದ ಸಂವಿಧಾನ ರಚನೆ ಅಂತ ಬಂದಾಗ ಅದರ ಇತಿಹಾಸವನ್ನು ನಾವು ಮೆಲುಕು ಹಾಕಿಕೊಳ್ಳುವುದಾದರೆ ಬ್ರಿಟಿಷರು ತಂದಂತಹ ಕೌನ್ಸಿಲ್ ಕಾಯ್ದೆಗಳ ಬಳಿಗೆ ಹೋಗಬೇಕಾಗುತ್ತೆ. ಅಂದರೆ 1773ರಿಂದ 1947ರವರೆಗೆ ಬ್ರಿಟಿಷರು ಜಾರಿಗೆ ತಂದಂತಹ ವಿವಿಧ ರೀತಿಯ ಕೌನ್ಸಿಲ್ ಕಾಯ್ದೆಗಳು ಏನಿದ್ದಾವೆ, ಆ ಕಾಯ್ದೆಗಳ ಹಂತ ಬದಲಾವಣೆಗಳ ಪರಿಣಾಮವಾಗಿ ನಮ್ಮ ಭಾರತದಲ್ಲಿ ಸಂವಿಧಾನ ಅಸ್ತಿತ್ವಕ್ಕೆ ಬಂತು. ಈ ಕೌನ್ಸಿಲ್ ಕಾಯ್ದೆಗಳನ್ನು ಒಂದು ಬಾರಿ ಮೆಲುಕು ಹಾಕಿಕೊಳ್ಳುವುದಾದರೆ 1773ರಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟಿಂಗ್ ಕಾಯ್ದೆ, 1793ರಿಂದ 1753 ತನಕ ಜಾರಿಗೆ ಬಂದಂತಹ ಚಾರ್ಟರ್ ಕಾಯ್ದೆಗಳು, ಅಂದರೆ 1793ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ ಹಾಗೂ 1853ರ ಚಾರ್ಟರ್ ಕಾಯ್ದೆಗಳು. ಈ ನಂತರ ಜಾರಿಗೆ ಬಂದಂತಹ 1909ರ ಮಿಂಟೋ ಮಾರ್ಲೆ ಕಾಯ್ದೆ, 1919ರ ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆ, 1935ರ ಶಾಸನ ಹಾಗೂ ಕೊನೆಯದಾಗಿ 1947ರಲ್ಲಿ ಬಂದಂತಹ ಭಾರತ ಸ್ವತಂತ್ರ ಕಾಯ್ದೆಗಳು ಭಾರತದಲ್ಲಿ ಹಂತವಾಗಿ ಸಂವಿಧಾನ ಜಾರಿಗೆ ಬರುವುದಕ್ಕೆ ಕಾರಣೀಭೂತವಾಗ್ತದೆ. ಭಾರತದಲ್ಲಿ ಸಂವಿಧಾನ ಬರಬೇಕು ಅನ್ನುವಂತಹ ವಿಚಾರವಾಗಿ ಮೋತಿಲಾಲ್ ನೆಹರೂರವರು 1920ರಲ್ಲಿಯೇ ದನಿಗೂಡಿಸ್ತಾರೆ. ಬ್ರಿಟಿಷರ ಬಳಿ ತಮ್ಮ ವಿಚಾರಗಳನ್ನು ಹೇಳ್ತಾರೆ. ಅದರ ಪರಿಣಾಮವಾಗಿ 1928ರಲ್ಲಿ ಮೋತಿಲಾಲ್ ನೆಹರೂರು ಒಂದು ಸಂವಿಧಾನವನ್ನು ಕೂಡ ರಚನೆ ಮಾಡ್ತಾರೆ. ಆದರೆ ಬ್ರಿಟಿಷ್ನವರು ಇದಕ್ಕೆ ಉತ್ತಮ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ. ಆದರೂ ಕೂಡ ಬೆಂಬಿಡದಂತಹ ಮೋತಿಲಾಲ್ ನೆಹರೂರವರ ನಂತರ 1933ರಲ್ಲಿ ಜವಾಹರ್ಲಾಲ್ ನೆಹರೂರವರು ಕೂಡ
ಹೇಳ್ತಾರೆ, ಬ್ರಿಟಿಷರಿಗೆ ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ. ನ ಭಾರತ ದೇಶಕ್ಕೆ ನಮ್ಮ ದೇಶದ ಪ್ರಜೆಗಳೇ ನಿರ್ಮಾಣ ಮಾಡಿದಂತಹ ಒಂದು ಸಂವಿಧಾನ ಬೇಕು ಅಂತ ಭಾರತದ ಒಂದು ಆಳ್ವಿಕೆಯಲ್ಲಿದ್ದಂತಹ ಬ್ರಿಟಿಷರ ಬಳಿ ತಮ್ಮ ವಿಚಾರಗಳನ್ನು ಹೇಳ್ಕೊಳ್ತಾರೆ. ತದನಂತರ 1934ರಲ್ಲಿ MN ರಾಯ್ ಎನ್ನುವಂತಹವರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸಂವಿಧಾನ ರಚನೆ ಮಾಡೋದಕ್ಕೆ ಒಂದು ಸಂವಿಧಾನ ರಚನಾ ಸಮಿತಿ ಬೇಕು ಅಂತೇಳ್ಬಿಟ್ಟು ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಈ ನಂತರ ಸಂವಿಧಾನ ರಚನಾ ಸಮಿತಿ ರಚನೆ ಆಗೋದಕ್ಕೋಸ್ಕರ ಹಲವಾರು ರೀತಿಯಾದ ಪ್ರಯತ್ನಗಳು ಜರುಗ್ತವೆ. ಹಾಗಾದರೆ ಈ ಸಂವಿಧಾನ ರಚನಾ ಸಮಿತಿ ಅಂದರೆ ಏನು, ಸಂವಿಧಾನ ರಚನಾ ಸಮಿತಿ ಹೇಗೆ ಬಂತು ಅಂತ ನಾವು ನೋಡುವುದಾದರೆ, ಏನು 1933ರ ನಂತರ ಹಲವಾರು ಪ್ರಯತ್ನಗಳು ಜರುಗ್ತೋ ಆ ಸಂದರ್ಭದ ಹೊತ್ತಿಗೆ 1939ರಿಂದ 1945ರ ನಡುವೆ ಎರಡನೆಯ ಮಹಾಯುದ್ಧ ಜರುಗ್ತದೆ. ಇಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಹೆಚ್ಚಿನ ಒತ್ತಡಗಳು ಇದ್ದ ಕಾರಣ ಭಾರತದಲ್ಲಿ ಸಂವಿಧಾನ ರಚನೆಗಾಗಲಿ ಭಾರತವನ್ನು ಸ್ವತಂತ್ರಗೊಳಿಸುವ ಪ್ರಯತ್ನಗಳಾಗಲಿ ಸ್ವಲ್ಪ ಮಟ್ಟಿಗೆ ಜರುಗಲೇ ಇಲ್ಲ. ಆದರೆ ಎರಡನೇ ಮಹಾಯುದ್ಧದ ನಂತರ 1945ರಲ್ಲಿ ಇಂಗ್ಲೆಂಡ್ನಲ್ಲಿ ಸಾರ್ವತ್ರಿಕ ಚುನಾವಣೆ ಜರುಗ್ತದೆ. ಆ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಬಹುಮತವನ್ನು ಪಡೆದು ಆಡಳಿತಕ್ಕೆ ಬರುತ್ತೆ. ಈ ಆಡಳಿತಕ್ಕೆ ಬಂದಾಗ ಈ ಲೇಬರ್ ಪಕ್ಷದಲ್ಲಿ ಮುಖ್ಯಸ್ಥರಾಗಿದ್ದಂತಹ ಕ್ಲೆಮೆಂಟ್ ಆಟ್ಲೆ ಅವರು ಇಂಗ್ಲೆಂಡಿನ ಪ್ರಧಾನಿ ಹುದ್ದೆಗೆ ಏರ್ತಾರೆ. ಈ ಕ್ಲೆಮೆಂಟ್ ಆಟ್ಲಿ ಅವರಿಗೆ ಭಾರತದ ಈ ಎಲ್ಲ ವಿಚಾರಗಳನ್ನು ತಿಳಿದ ನಂತರ ಅವರು ಭಾರತದಲ್ಲಿ ಸಂವಿಧಾನವನ್ನು ರಚಿಸೋದಕ್ಕೋಸ್ಕರ ಒಂದು ಸಂವಿಧಾನ ರಚನಾ ಸಮಿತಿ ಅಗತ್ಯ ಇದೆ ಅನ್ನುವಂತಹ ಅದರ ಸಲುವಾಗಿ ಒಂದು ಕ್ಯಾಬಿನೆಟ್ ಮಿಷನನ್ನು 1946ರಲ್ಲಿ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಈ ಒಂದು ಕ್ಯಾಬಿನೆಟ್ ಮಿಷನ್ ಅನ್ನೋದು ಇಂಪಾರ್ಟೆಂಟು. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಎಷ್ಟರಲ್ಲಿ ಬಂತು ಅಂತ ನಿಮಗೆ ಮನಸ್ಸಲ್ಲಿ ಇರಬೇಕಾಗುತ್ತೆ. 1946 ಯಾಕೆ, ಅದರ ಮುಖ್ಯ ಉದ್ದೇಶ ಏನು ಅಂದರೆ ಸಂವಿಧಾನ ರಚನಾ ಸಮಿತಿ ಹೇಗಿರಬೇಕು, ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು, ಅದರ ಕಾರ್ಯಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಹಲವಾರು ಅಂಶಗಳನ್ನು ಹೊತ್ತು ಈ ಒಂದು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬರುತ್ತೆ. ಹಾಗಾದರೆ ಸಂವಿಧಾನ ರಚನಾ ಸಮಿತಿ ಹೇಗಿತ್ತು, ಅದು ಹೇಗೆಲ್ಲ ತನ್ನ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂತು ಅಂದರೆ, ಈ ಒಂದು ಸಂವಿಧಾನ ರಚನಾ ಸಮಿತಿ 389 ಜನ ಇರಬೇಕು ಅಂತ ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅನ್ನೋದು ಹೇಳ್ತದೆ. ಆದರೆ ಪ್ರತ್ಯಕ್ಷ ಪರೋಕ್ಷ ಆಯ್ಕೆಗಳ ನಡುವೆ ಈ ಒಂದು ಸಂವಿಧಾನ ರಚನಾ ಸಮಿತಿಯು 299 ಸದಸ್ಯರೊಂದಿಗೆ ರಚನೆ ಆಗುತ್ತೆ. ಈ ಒಂದು 299 ಸದಸ್ಯರೊಂದಿಗೆ ಮೊಟ್ಟ ಮೊದಲ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರಚನಾ ಸಮಿತಿಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946ರಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ಸಚ್ಚಿದಾನಂದ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಅಧಿವೇಶನ ಜರುಗ್ತದೆ. ನಂತರ 2 ದಿನಗಳ ನಂತರ 1946 ಡಿಸೆಂಬರ್ 11ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಂತರದ ಅಧಿವೇಶನಗಳು ಜರುಗ್ತಾ ಹೋಗ್ತವೆ. ಈ ಒಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ 2 ದಿನಗಳ ನಂತರ ಜವಾಹರ್ಲಾಲ್ ನೆಹರೂರವರು, ವೆರಿ ಇಂಪಾರ್ಟೆಂಟ್, ಇದು ಕೂಡ ನೀವು ಗಮನಿಸಬೇಕು, 1946 ಡಿಸೆಂಬರ್ 13ರಂದು ದೇಹಗಳ ನಿರ್ಣಯವನ್ನು ಜವಾಹರ್ಲಾಲ್ ನೆಹರು, ನೋಡಿ ಇಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗ್ತಾರೆ, ಹಾಗಾದರೆ ದೇಹಗಳ ನಿರ್ಣಯವನ್ನು ಮಂಡಿಸಿದ್ರು ಯಾರು ಅಂದರೆ ಜವಾಹರ್ಲಾಲ್ ನೆಹರು. ನಾವು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟು, ಈ ಸಂವಿಧಾನ ರಚನಾ ಸಮಿತಿಯು ಹಲವಾರು ಉಪಸಮಿತಿಗಳನ್ನು ಹೊಂದಿತ್ತು. ಅದರಲ್ಲಿ ನಾವು ಗಮನಿಸೋದಾದರೆ ತುಂಬ ಇಂಪಾರ್ಟೆಂಟ್ ಆದಂತಹ ಸಮಿತಿಗಳನ್ನು ನಾನು ಇಲ್ಲಿ
ನೋಟ್ ಡೌನ್ ಮಾಡೋದಾದರೆ ಯೂನಿಯನ್ ಪವರ್ಸ್ ಕಮಿಟಿ, ಯೂನಿಯನ್ ಕಾನ್ಸ್ಟಿಟ್ಯೂಟ್ ಕಮಿಟಿ, ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಟ್ ಕಮಿಟಿ, ಡ್ರಾಫ್ಟಿಂಗ್ ಕಮಿಟಿ, ಅಡ್ವೈಸರಿ ಕಮಿಟಿ, ಹೀಗೆ ಹಲವಾರು ಸಮಿತಿಗಳನ್ನು, ಉಪಸಮಿತಿಗಳನ್ನು ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ರಚನೆ ಮಾಡಲಾಗಿತ್ತು. ಇದರಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಆಗಿದೆ. ಅಂದರೆ ಸಂವಿಧಾನ ಕರಡು ಸಮಿತಿ, ಸಂವಿಧಾನ ಕರಡು ರಚನಾ ಸಮಿತಿ ಅಂತ ಜ್ಞಾಪಕ ಇಟ್ಕೊಂಡಿರಬೇಕು. ಸಂವಿಧಾನ ರಚನಾ ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಮಿತಿ ಯಾವುದು ಅಂದರೆ ಸಂವಿಧಾನ ಕರಡು ರಚನಾ ಸಮಿತಿ. ಈ ಒಂದು ಸಂವಿಧಾನ ಕರಡು ರಚನಾ ಸಮಿತಿ ಆಗಸ್ಟ್ 29, 1947 ರಚಿಸಲಾಯಿತು. ಸಂವಿಧಾನ ರಚನಾ ಸಮಿತಿಯನ್ನು ಆಗಸ್ಟ್ 29, 1947 ರಚಿಸಲಾಯಿತು. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ಒಂದು ಡೇಟ್ನಲ್ಲಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ. ಹಾಗಾದರೆ ಈ ಒಂದು ಕರಡು ರಚನಾ ಸಮಿತಿಯ ಮುಖ್ಯ ಕೆಲಸ ಏನು ಅಂದರೆ ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸುವಂಥದ್ದು. ಸಂವಿಧಾನದ ಕರಡು ಪ್ರತಿ ಏನು ಮಾಡೋದು, ಸಿದ್ಧಪಡಿಸುವಂತಹ ಕಾರ್ಯವನ್ನು ಮಾಡ್ತಾಯಿತ್ತು. ಹಾಗಾದರೆ ಈ ಒಂದು ಕರಡು ರಚನಾ ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರು ಇದ್ದರು ಅಂದರೆ ಸಂವಿಧಾನದ ಕರಡು ರಚನಾ ಸಮಿತಿಯಲ್ಲಿ ಒಟ್ಟು 7 ಸದಸ್ಯರಿದ್ದರು. ಅದರಲ್ಲಿ ಒಬ್ಬ ಅಧ್ಯಕ್ಷರಿದ್ದರು. ಆ ಅಧ್ಯಕ್ಷರೇ ಡಾಕ್ಟರ್ BR ಅಂಬೇಡ್ಕರ್. ಹಾಗಾದರೆ ಮಿಕ್ಕಂತಹ 6 ಸದಸ್ಯರು ಯಾರು ಅಂದರೆ N. ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, N. ಮಾಧವರಾವ್, TT ಕೃಷ್ಣಮಾಚಾರಿ. ಈ ಎಲ್ಲರೂ ಕೂಡ ಈ ಒಂದು ಫೋಟೋದಲ್ಲಿ ಇರುವಂಥದ್ದು ಕಾಣಬಹುದು. ಸಂವಿಧಾನ ಕರಡು ರಚನಾ ಸಮಿತಿಯ ಒಟ್ಟು 7 ಜನರು ಇಲ್ಲಿ ಇರುವುದನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟು, ಈ ಒಂದು ಸಂವಿಧಾನ ಕರಡು ರಚನಾ ಸಮಿತಿಯು ತಾನು ಸಿದ್ಧಪಡಿಸಿದಂತಹ ಕರಡನ್ನು ಹಲವಾರು ಬಾರಿ ಸದನದಲ್ಲಿ ಮಂಡಿಸಿ ಜನರ ಒಂದು ಅಭಿಪ್ರಾಯಗಳಿಗೂ ಅವಕಾಶವನ್ನು ಕೊಟ್ಟು ಹಲವಾರು ರೀತಿಯಲ್ಲಿ ತಿದ್ದುಪಡಿಗೊಂಡು ನಂತರ 1945 ನವೆಂಬರ್ 25 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆ ವಹಿಸಿದ್ದಂತಹ ಸಂವಿಧಾನ ಕರಡು ರಚನಾ ಸಮಿತಿಗೆ, ಸಂವಿಧಾನ ರಚನಾ ಸಮಿತಿಗೆ ತನ್ನ ಕರಡು ಪ್ರತಿಯನ್ನು ಒಪ್ಪಿಸ್ತಾರೆ. ಆ ಒಂದು ಚಿತ್ರದ ಸನ್ನಿವೇಶವನ್ನು ನೀವಿಲ್ಲಿ ನೋಡಬಹುದು. ನೆಕ್ಸ್ಟು, ಈ ಒಂದು ಕರಡು ಪ್ರತಿಗೆ 1949 ನವೆಂಬರ್ 26 ಅಂಗೀಕಾರ ದೊರೆಯುತ್ತದೆ. ತದನಂತರ 1950 ನವೆಂಬರ್ 24 ಒಟ್ಟು 299 ಜನ ಸಂವಿಧಾನ ರಚನಾ ಸಮಿತಿಯಲ್ಲಿ ಇದ್ದರು. ಆದರೆ ಈ ಒಂದು ವೇಳೆಗೆ 284 ಜನರು ಹಾಜರಿದ್ದರಿಂದ ಈ ಒಂದು ಕರಡು ಪ್ರತಿಗೆ 284 ಜನ ಏನು ಮಾಡ್ತಾರೆ, ಸಹಿಯನ್ನು ಮಾಡ್ತಾರೆ. ಅಂತಿಮವಾಗಿ ನಮ್ಮ ಭಾರತ ದೇಶದ ಮಹೋನ್ನತವಾದಂತಹ ಬೃಹತ್ ಸಂವಿಧಾನವಾದಂತಹ ಪ್ರಜಾಸತ್ತಾತ್ಮಕವಾದಂತಹ ವಿಚಾರಗಳನ್ನು ಹೊಂದಿರುವಂತಹ ಸಂವಿಧಾನ, ಇಡೀ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ, ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾದಂತಹ ನಮ್ಮ ಭಾರತ ದೇಶದ ಸಂವಿಧಾನವು 1950 ಜನವರಿ 26 ಜಾರಿಗೆ ಬರ್ತದೆ. ಇದರ ಒಂದು ಸಂವಿಧಾನ ರಚನೆಯಲ್ಲಿ ಮಹೋನ್ನತವಾದಂತಹ ಪಾತ್ರ ವಹಿಸಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ, ಭಾರತದ ಸಂವಿಧಾನದ ಪಿತಾಮಹ, ಆಧುನಿಕ ಮನು ಎಂದು ಅವರನ್ನು ಪ್ರಶಂಸೆಗೆ ಒಳಪಡಿಸಲಾಗ್ತದೆ. ಹೌದು, ಹೀಗೆ ನಮ್ಮ ಭಾರತ ಸಂವಿಧಾನವು ಹಂತ ಹಂತ ಜಾರಿಗೆ ಬಂದಿದೆ. ಈ ಒಂದು ಮಹೋನ್ನತವಾದ ಸಂವಿಧಾನವು ಭಾರತ ದೇಶದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು
ಅತ್ಯುನ್ನತ ಹುದ್ದೆಯಾದಂತಹ ರಾಷ್ಟ್ರಪತಿಯವರೆಗೂ ಕೂಡ ಸಮಾನವಾದಂತಹ ಕಾನೂನುಗಳ ಅವಕಾಶಗಳನ್ನು ನೀಡಿದೆ. ಇದು ಭಾರತ ದೇಶದ ಶ್ರೇಷ್ಠವಾದಂತಹ ಕಾನೂನಾಗಿದೆ. ಈ ಒಂದು ಭಾರತದ ಸಂವಿಧಾನವನ್ನು ರಚನೆ ಮಾಡೋದಕ್ಕೋಸ್ಕರ ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ವಿಶ್ಲೇಷಿಸಿ ಹಲವಾರು ವಿಚಾರಗಳನ್ನು ಕ್ರೋಢೀಕರಿಸಿ ಸಂಗ್ರಹಿಸಿ ಬರೆಯಲಾಗಿದೆ. ಹಲವಾರು ಜ್ಞಾನವಂತರು ಹಲವಾರು ವಿಶ್ಲೇಷಣೆಗಳನ್ನು ಮಾಡಿ ನಿರ್ಮಿಸಲಾಗಿರುವಂತಹ ರಚಿಸಲಾಗಿರುವಂತಹ ಈ ಸಂವಿಧಾನಕ್ಕೆ ನಾವು ಗೌರವಗಳನ್ನು ಸಲ್ಲಿಸಬೇಕು. ಅದಕ್ಕೋಸ್ಕರ ಪ್ರತಿ ವರ್ಷ ಜನವರಿ 26ನೇ ತಾರೀಕಿನಂದು ನಾವು ಏನಂತ ಆಚರಿಸ್ತೀವಿ? ಗಣರಾಜ್ಯೋತ್ಸವ ಎಂದು ಆಚರಣೆ ಮಾಡ್ತೀವಿ. ಹೀಗೆ ಸಂವಿಧಾನ ಹಂತ ಹಂತವಾಗಿ ಜಾರಿಗೆ ಬಂದಿದೆ. ಈ ನಂತರದ ಎರಡನೇ ಭಾಗದಲ್ಲಿ ನಾವು ಈ ವಿಡಿಯೋದ ಎರಡನೇ ಭಾಗದಲ್ಲಿ ನಾವು ಸಂವಿಧಾನದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಸಂವಿಧಾನದ ಚಾರಿತ್ರಿಕ ಹಿನ್ನೆಲೆ ಇಷ್ಟ ಆದರೆ ಸಂವಿಧಾನದ ಲಕ್ಷಣಗಳು ನಮ್ಮ ಸಂವಿಧಾನದ ಹಲವಾರು ವಿಚಾರಗಳ ಬಗ್ಗೆ ಬಿಚ್ಚಿಡ್ತಾ ಹೋಗ್ತದೆ. ಅದು ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತದೆ ಅಂತ ನಾನು ನಂಬ್ತೇನೆ. ಈಗ ಈ ಎಲ್ಲ ಪಾಯಿಂಟ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಚೆನ್ನಾಗಿ ಪರೀಕ್ಷೆಗಳಿಗೆ ಆಗಲಿ ನಿಮ್ಮ ಜೀವಮಾನದಲ್ಲಿ ಯಾವತ್ತೇ ಆಗಲಿ ಈ ಸಂವಿಧಾನದ ವಿಚಾರಗಳನ್ನು ಅಳವಡಿಸ್ಕೊಳ್ಳಿ ಹಾಗೂ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.